ಇನ್ನು ರಾಜ್ಯ ಕೈ ಉಸ್ತುವಾರಿ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ 1-to-1 ಮೀಟಿಂಗ್ ಮಾಡಿದ್ರು ಶಾಸಕರ ಜೊತೆ, ಸಚಿವರ ಜೊತೆಗೆ, ತದನಂತರ ಅಧಿಕಾರಿಗಳ ಜೊತೆಯೂ ಕೂಡ. ಈಗ ಕೆಎನ್ ರಾಜಣ್ಣ ಅವರು ಹೇಳ್ತಾ ಇದ್ದಾರೆ, ಅಧಿಕಾರಿಗಳ ಜೊತೆ ಸುರ್ಜೇವಾಲಾ ಚರ್ಚೆ ಸಂವಿಧಾನ ವಿರೋಧಿ ಕೃತ್ಯ. ಹೀಗಂತ ಸುರ್ಜೇವಾಲಾ ವಿರುದ್ಧ ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರು ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ವಿರುದ್ಧ. ಇಲಾಖೆಯ ಕಾರ್ಯದರ್ಶಿ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿರೋದು ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಪಕ್ಷದ ಶಾಸಕರು, ಸಚಿವರು, ಮುಖಂಡರನ್ನ ಕರೆದು ಸಭೆ ಮಾಡಬಹುದು, ಇಲಾಖೆ ಅಧಿಕಾರಿಗಳ ಜೊತೆ ಸಭೆ ಮಾಡೋದು ಸಂವಿಧಾನ ವಿರೋಧಿ ಆಗುತ್ತೆ ಅಂತ ರಾಜಣ್ಣ ಅವರು ಹೇಳ್ತಾ ಇದ್ದಾರೆ. ಹೀಗೆ ಹೇಳ್ತಾ ಸುರ್ಜೇವಾಲಾ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಸಚಿವ ಕೆಎನ್ ರಾಜಣ್ಣ. ಸರ್ಕಾರಿ ಅಧಿಕಾರಿಗಳನ್ನ ಕರೆದು ಅವರೆಲ್ಲ ಮಾಡ್ತಾರೆ ಅಂದ್ರೆ ಅದು ಸಂವಿಧಾನಿಕ ವಿರೋಧವಾದಂತ ಕೃತ್ಯ. ಆಗ ನಾನು ಆ ಸಭೆಯಲ್ಲಿದ್ದೆ. ಆ ಸಭೆಯಲ್ಲಿ ಮೊದಲನೇ ಡಿಸಿಎಂ ಅವರು ಸಭೆ ತಂದಿರೋದು. ಆ ಸಭೆಯಲ್ಲಿ ಅಧಿಕಾರಿಗಳ ಸಭೆ ನಡೀತಾ ಇತ್ತು. ಅವರು ಅಲ್ಲೇ ಇದ್ರಲ್ಲ, ನಡವಳಿಕೆಯಲ್ಲಿ ಏನು ಭಾಗಿಯಾಗ್ಲಿಲ್ಲ. ಅವರು ಅಲ್ಲೇನೆ ಉಳಿದಿದ್ರಿಂದ ಕೆಳಗಡೆ ಸಭೆ ನಡೀತಾ ಇತ್ತು. ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಸಭೆ ಇದ್ದಿದ್ದಾಗ ಬಂದು ಅಲ್ಲಿ ಉಭಯ ಕುಶಲೋಪರಿ ಕೇಳಿ ಹೊರಟ್ರೆ ಹೊರತು ಅಲ್ಲಿ ಯಾವುದೇ ರೀತಿಯ ಸಲಹೆಗಳಾಗ್ಲಿ, ಚರ್ಚೆ ಆಗಲಿ ಅವರು ಭಾಗವಹಿಸಿ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ಕುಬಡ ಲೈವ್ ನಲ್ಲಿ. ದೀಪಾ, ಕೆಎನ್ ರಾಜಣ್ಣ ಅವರು ಹೇಳ್ತಾ ಇದ್ದಾರೆ, ಈಗಲೂ ಕೂಡ ನನ್ನ ಸೆಪ್ಟೆಂಬರ್ ಕ್ರಾಂತಿಯ ಸ್ಟೇಟ್ಮೆಂಟ್ಗೆ ನಾನು ಬದ್ಧ ಅಂತ ಬಹಳ ಕಾನ್ಫಿಡೆನ್ಸ್ ನಲ್ಲಿ ಹೇಳ್ತಾ ಇದ್ದಾರೆ. ಅದೇನದು ಸೆಪ್ಟೆಂಬರ್ ಕ್ರಾಂತಿ ಅನ್ನೋದು ಕುತೂಹಲಕ್ಕೆ ಕಾರಣವಾಗ್ತಾ ಇದ್ರೆ, ಮತ್ತೊಂದು ಕಡೆ ಮತ್ತೊಂದು ಹಂತದ ಅಸಮಾಧಾನ ಹೊರ ಹಾಕ್ತಾ ಇದ್ದಾರೆ ಸುರ್ಜೇವಾಲಾ ಅವರ ವಿರುದ್ಧ. ಕಾರಣ ಇದರ ಹಿಂದೆ ಶರತ್, ಯಾವಾಗ ಸುರ್ಜೇವಾಲಾ ರಾಜ್ಯಕ್ಕೆ ಆಗಮಿಸಿ ಶಾಸಕರೊಟ್ಟಿಗೆ 1-to-1 ಮೀಟಿಂಗ್ ಅನ್ನ ಮಾಡಿದ್ರು, ಅಂದೇ ಒಂದಿಷ್ಟು ಸಚಿವರುಗಳು ಇದಕ್ಕೆ ಸರಿ ಅನ್ನುವಂತಹ ಪ್ರಶ್ನೆ ಮಾಡಿದ್ರು. ಆದ್ರೆ ಬಹಿರಂಗವಾಗಿ ಅದನ್ನ ಎಲ್ಲಿಯೂ ಕೂಡ ಹೇಳಲಿಲ್ಲ. ಇದಾದ ಬಳಿಕ ರಾಜಣ್ಣ ಸೇರಿದಂತೆ ರಾಜಣ್ಣ ಪುತ್ರ ರಾಜೇಂದ್ರ ರಾಜಣ್ಣ ಕೂಡ ಈ ವಿಚಾರವಾಗಿ ಅಸಮಾಧಾನವನ್ನ ಹೊರಹಾಕಿದ್ರು. ಓಕೆ, ನೆಟ್ವರ್ಕ್ ಇಶ್ಯೂ ಅನಿಸುತ್ತೆ, ಮತ್ತೊಮ್ಮೆ ಕಾಂಟ್ಯಾಕ್ಟ್ ಮಾಡ್ತೀನಿ ದೀಪಾ, ಥ್ಯಾಂಕ್ ಯು. ಬಟ್ ಓವರಾಲ್ ಆಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ನಿಕ್ಕಿ. ಬಟ್ ಇದೇ ಹಿನ್ನೆಲೆಯಲ್ಲಿ ಖರ್ಗೆ ಅವರು ಕೂಡ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಈ ಹಿಂದೆ ಸಂಕ್ರಾಂತಿ ಆಗ್ಬಿಡುತ್ತೆ ಅಂತ ಒಂದು ಚರ್ಚೆ ಇತ್ತಲ್ಲ, ಆಗ ಹೇಳಿದ್ರಲ್ಲ ಎಲ್ಲರೂ ಬಾಯಿ ಮುಚ್ಕೊಂಡು ಇರಬೇಕಂತ. ಈಗ ಅದನ್ನೇ ಪುನರುಚ್ಚರಿಸ್ತಾ ಇದ್ದಾರೆ. ಬಟ್ ನೋಡ್ಬೇಕು ಏನಾಗುತ್ತೆ ಅಂತ. ಈಗಲೂ ಸುಮ್ಮನೆ ಇರ್ತಾರ ಅಥವಾ ಇದು ಕಂಟಿನ್ಯೂ ಆಗುತ್ತಾ ಅಂತ.